ಆಗಸ್ಟ್ 3ರಂದು KPL ತಂಡಗಳ ಬಿಡ್ ನಡೆಯಲಿದೆ. ಇದಕ್ಕಾಗಿ ಉದ್ಯಮಿಗಳು, ಸಿನಿಮಾ ತಾರೆಯರು, ರಾಜಕಾರಣಿಗಳು ಮತ್ತು ಇಂಡಸ್ಟ್ರಿಯಲಿಸ್ಟ್ ತುಂಬ ಮಂದಿ ಅರ್ಜಿ ಸಲ್ಲಿಸಿದ್ದಾರೆ. 50ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಅದರ ಜೊತೆ ಈಗ ಏನು ಜಯ ಕರ್ನಾಟಕ ಸಂಸ್ಥಾಪಕರಾದಂತಹ ಮುತ್ತಪ್ಪ ಸಹ ಅರ್ಜಿ ಸಲ್ಲಿಸಿದ್ದಾರೆ. ಈಗ ಅವರ ನಮ್ಮ ಜೊತೆ ಇದ್ದಾರೆ. ತಂಡದ ಬಿಡ್ಡು ಮತ್ತು ಒಟ್ಟಾರೆ KPL ಬಗ್ಗೆ ಅವ್ರ ಹತ್ರ ಕೇಳೋಣ ಬನ್ನಿ. ನಮಸ್ಕಾರ ಸರ್. ಒಟ್ಟಾರೆ KPL ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ಸ್ವಲ್ಪ ಗೊಂದಲದಲ್ಲಿದೆ, ಯಾವುದನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಫಸ್ಟಿಗೆ ನ್ಯಾಷನಲ್ ಲೆವೆಲ್ಸ್ 3 ಪ್ಲೇಯರ್ನ ತಗೊಳ್ಬೋದು ಅಂತ ಹೇಳಿದರು. ಇವಾಗ ಇನ್ನೂ ಅದು ಗೊಂದಲದಲ್ಲಿದೆ. ತೆಗಿಯೋಕ್ಕೆ ಬಿಡ್ಡಿದ್ದು ಯಾವುದೇ ನೀತಿ ನಿಯಮಾವಳಿಗಳನ್ನು ಇಷ್ಟವರೆಗೆ ಕೈ ಸೇರಿಲ್ಲ. ಸ್ವಲ್ಪ ಗೊಂದಲದಲ್ಲಿದ್ದಾರೆ ಅಂತ ಕಾಣುತ್ತೆ ನಮಗೆ. ಮತ್ತು ಓಪನ್ ಬಿಡ್, ಕ್ಲೋಸಿಂಗ್ ಬಿಡ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕ್ಲೋಸಿಂಗ್ ಬಿಡ್ಡಿಂದ ಓಪನ್ ಬಿಡ್ ಯಾವತ್ತೂ ಒಳ್ಳೆಯದು. ಇಲ್ಲದ್ರೆ ಕ್ಲೋಸಿಂಗ್ ಬಿಡ್ ಆದರೆ ಅದರಲ್ಲಿ ಏನಾದರೂ ಇನ್ಫ್ಲುಯೆನ್ಸ್ ನಡ್ಕೊಂಡು ಒರಿಜಿನಲ್ ಬಿಡ್ಡರ್ಗೆ ಮೋಸ ಆಗ್ಬೋದು ಅಂತ ಅನಿಸಿಕೆ. ಯಾವ ತಂಡವನ್ನು ನೀವು ಬಿಡ್ ಮಾಡಬೇಕು ಅಂತ ಇದ್ದೀರಾ? ನಾನು ಹುಟ್ಟಿದ ಊರು ಮಂಗಳೂರು ಅಥವಾ ಸ್ಟಡಿ ಮಾಡಿದ್ದೆಲ್ಲ ಮೈಸೂರು ಎರಡನ್ನು ಜಾಸ್ತಿ ಕೇಂದ್ರೀಕೃತ ಮಾಡ್ಕೊಂಡಿದ್ದೇನೆ. ಒಟ್ಟು KPL ತಂಡವನ್ನು ನೀವು ಬಿಡ್ ಮಾಡ್ತಾ ಇದ್ದೀರಾ? ಮೂಲ ಉದ್ದೇಶವೇನು KPL ತಂಡಕ್ಕೆ ಎಂಟ್ರಿ ಆಗ್ತಾ ಇರೋದು? ನಮ್ಮ ಮೂಲ ಉದ್ದೇಶ ಇದರಲ್ಲಿ ಯಾವುದೇ ಹಣ ಮಾಡುವಂಥ ಉದ್ದೇಶ ಏನಿಲ್ಲ. ನಾವು ಮುತ್ತಪ್ಪರೆ ಹೆಸರಲ್ಲೆಲ್ಲ ಜಯ ಕರ್ನಾಟಕದ ಹೆಸರಲ್ಲೇ ಮಾಡ್ತಾ ಇದ್ದೇವೆ. ಅವಕಾಶ ವಂಚಿತರಾದಂಥ ಒಳ್ಳೊಳ್ಳೆ ಪ್ಲೇಯರ್ಸ್ಗಳಿಗೆ ಅವಕಾಶ ಕಲ್ಪಿಸುವಂಥ ಒಂದು ಯೋಜನೆ ನಮ್ಮದು. KPL ಮೂಲಕನೇ ನೀವು ಈ ಕ್ರಿಕೆಟ್ಗೆ ಎಂಟ್ರಿ ಆಗಬೇಕಾಯ್ತು ಅಥವಾ ಬೇರೆ ಮೂಲಗಳಿಂದ, ಅಂದರೆ ನಿಮ್ಮ ಜಯ ಕರ್ನಾಟಕ ಸಂಸ್ಥೆಯಿಂದ ನೀವು ಈ ಥರ ಇಂಪ್ರೂವ್ ಮಾಡ್ಬೋದಾಯ್ತಲ್ಲ ರೂರಲ್ ಡೆವಲಪ್ಮೆಂಟ್? ಅದು ಮಾಡ್ಬೋದಿತ್ತು. ಬಟ್ KPL ಅಂತ ಹೇಳಿದ್ಮೇಲೆ 8 ಟೀಮ್ ಮಾಡ್ತಾರಂತೆ. ಅದರಲ್ಲಿ ನ್ಯಾಷನಲ್ ಪ್ಲೇಯರ್ಸ್, ಔಟ್ ಆಫ್ ಸ್ಟೇಟ್ ಪ್ಲೇಯರ್ಸ್, ಕರ್ನಾಟಕ ಸ್ಟೇಟ್ ಪ್ಲೇಯರ್ಸ್ ಮತ್ತು ಹೊಸ ಮುಖಗಳಿಗೆ ಇದು ಒಂದು ಒಳ್ಳೆಯ ಅವಕಾಶ. ಈ ನಮ್ಮ ಅವಕಾಶ ವಂಚಿತರಾದವರಿಗೆ ಮೈನ್ ಸ್ಟ್ರೀಮಿಗೆ ಬರೋಕ್ಕೊಂದು ಅವಕಾಶ ಅಂತೇಳಿ ಪಬ್ಲಿಸಿಟಿನೂ ಇದೆ. ಒಳ್ಳೆಯ ಅವಕಾಶ ಆಗ್ತದೆ ಅಂತ. ಧನ್ಯವಾದಗಳು ಸರ್. ಒಟ್ಟಾರೆ ಕೇಳಿರಲ್ಲ, ಮುತ್ತಪ್ಪರವರು ತಮ್ಮ ಸ್ವಂತವಾಗಿ ಒಂದು ಬಿಡ್ ಮಾಡ್ತಾ ಇಲ್ಲ, ಒಂದು ಜಯ ಕರ್ನಾಟಕ ಸಂಸ್ಥೆಯಿಂದ ಒಂದು ತಂಡವನ್ನು ಕಳುಹಿಸ್ತಾರೆ. ಒಂದು ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣ ಪ್ರತಿಭೆಗಳನ್ನು ಹೊರತೆಗೆಯಲು ಅವರು ಒಂದು ಈ KPLಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಒಟ್ಟಾರೆ KPLಗೆ ಬಿಡ್ ಮಾಡೋದಂತೂ ಗ್ಯಾರಂಟಿ ಆಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಲಿಂಗರಾಜ್, ಸೋಣ ನ್ಯೂಸ್, ಬೆಂಗಳೂರು.